ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ, ನನ್ನನ್ನು ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿಯವರು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರು ಆದ HD ಕುಮಾರಣ್ಣನವರು, ರಾಜ್ಯ ಘಟಕ ಅಧ್ಯಕ್ಷರಾದ ನಮ್ಮ ನಿಖಿಲ್ ಕುಮಾರಣ್ಣವರು, ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದ JK ಕೃಷ್ಣಾರೆಡ್ಡಿಯವರು ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು, ಕೋಲಾರ ಜಿಲ್ಲೆಯ ಮಾಜಿ ಹಾಲಿ ಸಂಸದರಾದ ಮಲ್ಲೇಶ್ ಬಾಬು ಅವರು, ನಮ್ಮ ಕೋಲಾರ ತಾಲೂಕಿನ ಎಲ್ಲ ಮುಖಂಡರುಗಳು, ನಾಯಕರುಗಳು ಸೇರಿ ನನ್ನನ್ನು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ. ತಾಲೂಕಿನ ಮುಖ್ಯ ನಮ್ಮ ಅಧ್ಯಕ್ಷರಾದ ಪೂರ್ವ ಭಾಗದ ನಮ್ಮ ಹಾಲಿ ನಿರ್ದೇಶಕರಾದ ಕಾಡೇನಲ್ಲ ನಾಗರಾಜನ್ನವರು, ಪಶ್ಚಿಮ ಭಾಗದ ನಮ್ಮ ಹಾಲು ನಿರ್ದೇಶಕರಾದ ಶ್ಯಾಮೇಗೌಡನವರು, DCC ಬ್ಯಾಂಕ್ ನಿರ್ದೇಶಕರಾದ ರಘುಪತನ್ನವರು, ನಮ್ಮ ಮಾಜಿ ನಗರಸಭೆ ಅಧ್ಯಕ್ಷರಾದ MR ಮುರಳೀಣ್ಣನವರು, ನಮ್ಮ ಅಡ್ವೊಕೇಟ್ ಶ್ರೀನಿವಾಸ ರೆಡ್ಡಿ ಲಾಯರ್ ಅವರು, ನಮ್ಮ ನಗವರ ಸತ್ಯನ್ನವರು, ಆಮೇಲೆ ಗೊಲ್ಲಲ್ಲಿ ಜಗದೀಶ್ ಅವರು, ರೆಜಾರ್ಟ್ ಚಂದ್ರವರು, ಗೊಲ್ಲಲ್ಲಿ ಪ್ರಭಾಕರ್ ಅವರು, ಸಾಮ್ರಾಡಲ್ಲಿ ಡಾಕ್ಟ್ರು ಪ್ರಕಾಶನ್ನವರು, ನಮ್ಮ ಶಾಸಕರ ಜೊತೆಯಲ್ಲಿ ನಮ್ಮ MR ಮುರಳಣ್ಣವರು, ರೆಜಾರ್ಟ್ ಚಂದ್ರನವರು, ಒಟ್ಟಿಗೆ 25 ವೆಹಿಕಲ್ಗಳನ್ನು ಅವ್ರ ಜೊತೆಯಲ್ಲಿ ಬಂದು ನಮಗೆ ವಿಶ್ ಮಾಡಿದ್ದಕ್ಕೆ ಅವ್ರಿಗೂ ನಂದು ಅಭಿನಂದನೆ ತಿಳಿಸ್ತಾ, ನಮ್ಮ ಅದೇ ರೀತಿಯಾಗಿ ನಮ್ಮ ತಿಮರಾವತ್ನಲ್ಲಿ ಜಯರಾಮ್ ರೆಡ್ಡಿಯನ್ನವರು, ನಮ್ಮ ಮಾಜಿ ಮಂತ್ರಿಗಳಾದ ಆಲಂಗೂರು ಶ್ರೀನಿವಾಸಗೌಡನವರ ಪುತ್ರಿಯಾದ ಶ್ರೀಮಾನ್ ಭವಾನಕ್ನವರು, ಲಕ್ಷ್ಮೀನಾರಾಯಣವರು, ಸಿಮೆಂಟ್ ಗೋಪಾಲ್ ಅವರು, ನಮ್ಮ BMC ವೆಂಕಟರಾಮೇಗೌಡವರು ಎಲ್ಲರೂ ಸೇರಿಸಿ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇನ್ನು ಅನೇಕ ಮುಖಂಡರುಗಳು, ತಾಲೂಕಿನ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ನಮ್ಮ ಕೋರ್ ಕಮಿಟಿ ಸದಸ್ಯರನ್ನು ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆ ತಿಳಿಸ್ತೀನಿ. ಹುಟ್ಟುಹಬ್ಬಕ್ಕೆ ನಾನು ಮೊದಲಿನಿಂದ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೆ. ಈಗ ಜಾತ್ಯತೀತ ಜನತಾದಳದ ನನ್ನನ್ನು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ನನ್ನ ಅಭಿಮಾನಿಗಳು, ತಾಲೂಕಿನ ಎಲ್ಲ ಮುಖಂಡರುಗಳು, ಎಲ್ಲ ಗಣ್ಯ ವ್ಯಕ್ತಿಗಳು, 30 ಪಂಚಾಯತಿಂದ ಹಳ್ಳಿಗೂ ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು ಎಲ್ಲರೂ ಬಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಒಟ್ಟಿಗೆ ಬಂದು ನನ್ನನ್ನು ವಿಜೃಂಭಣೆಯಿಂದ ಎಲ್ಲರೂ ನನ್ನ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಅವರಿಗೂ ಸಹ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಸುಮಾರು ಒಂದು 500 ವೆಹಿಕಲಲ್ಲಿ ವಿಜೃಂಭಣೆಯಿಂದ ನಮ್ಮ ಸ್ನೇಹಿತರಾದ MR ಮುರಳಣ್ಣನವರು ಒಟ್ಟಿಗೆ ಬಂದು ವಿಶೇಷವಾಗಿ ನನ್ನನ್ನು ಅಭಿನಂದಿಸಿದ್ದಾರೆ. ಅದಕ್ಕೆ ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನು ತಲುಪಿಸ್ತಾ ಇದ್ದೀನಿ. ಸೋಮವಾರ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಹುಟ್ಟುಹಬ್ಬ ಇದೆ. ತಾಲೂಕಿನ ಎಲ್ಲ 30 ಪಂಚಾಯತಿ ಟೌನು ಎಲ್ಲರೂ ಸೇರಿಸಿ ಒಟ್ಟಿಗೆ ನನ್ನ ಅಭಿಮಾನಿ ಬಳಗ ಒಟ್ಟಿಗೆ ಹೋಗಿ ಅವ್ರನ್ನು ಶುಭ ಹಾರೈಸಬೇಕು ಅಂತ ಎಲ್ಲರನ್ನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಜಾತ್ಯತೀತ ಜನತಾದಳದ ಪಕ್ಷದ ಹಿರಿಯ ಮುಖಂಡರು, ಯುವ ಮುಖಂಡರು, ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ, ತಾಲೂಕಿನವರೆಲ್ಲ ಸೇರಿ ಅವ್ರಿಗೆ 12 ಗಂಟೆಗೆ ಹೋಗಿ ಶುಭ ಹಾರೈಸಿ ಎಲ್ಲರೂ ಊಟ ಮಾಡಿಕೊಂಡು ಎಲ್ಲ ಊಟ ವ್ಯವಸ್ಥೆ ಐತೆ ಎಲ್ಲರೂ ಬರಬೇಕು ಎಂದು
ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈಗಳಿಗೆ ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದಾರೆ, ಅದನ್ನೂ ಸಹ ದಯವಿಟ್ಟು ಬಂದು ಅದನ್ನು ಸ್ವೀಕಾರ ಮಾಡಬೇಕೆಂದು ಎಲ್ಲರನ್ನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ನಾವು ಈಗ ನಾವು ಬಿ ಜೆ ಪಿಯವರು ಅಲಯನ್ಸ್ ಇದ್ದಾಗ ಬಿ ಜೆ ಪಿಯವರು ಸಹ ಬಂದು ಇಶ್ಯೂ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಒಡಂಬಡಿಕೆನಿಲ್ಲ, ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಪಕ್ಷ ಕಟ್ಟಬೇಕು, ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ನಾನು ಎಲ್ಲರನ್ನೂ ಮನವಿ ಮಾಡ್ತಾ ಇದ್ದೀನಿ. ನಮ್ಮದು ಈ ತಿಂಗಳು 18ಕ್ಕೆ ಕೋರ್ ಕಮಿಟಿ ಮೀಟಿಂಗ್ ಇದೆ. ಮೀಟಿಂಗನ್ನು ನಮಗೆ ಆಹ್ವಾನ ಮಾಡಿದ್ದಾರೆ. ಮೀಟಿಂಗ್ ಹೋಗಿ ಅಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಅವರು ವರಿಷ್ಠರು ಏನು ಹೇಳ್ತಾರೋ ಅದರ ಪ್ರಕಾರ ನಾನು ಪಕ್ಷ ಕಟ್ಟಕ್ಕೆ ನೋಡ್ತೀನಿ. ಈಗ ಕೋರ್ ಕಮಿಟಿ ಮೀಟಿಂಗಲ್ಲಿ ಅದು ಏನು ತೀರ್ಮಾನ ಆಗುತ್ತಾ ನೋಡಿಕೊಂಡು ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಹಾಲಿ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿಯವರಿದ್ದಾರೆ, ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರೆ. ಎಲ್ಲರೂ ಸೇರಿಸಿ ಕೂತ್ಕೊಂಡು ಮಾತಾಡಿ ನಾವು ಪಕ್ಷ ಹೆಂಗೆ ಕಟ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಒಮ್ಮತದಿಂದ ಮಾತಾಡಿಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಮಾಡ್ತೀವಿ. ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಾಗಲಿ, ಪಂಚಾಯತ್ ಮಟ್ಟದಲ್ಲಾಗಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಪಕ್ಷ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಪ್ರಧಾನಿ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಆಡಳಿತ 12 ವರ್ಷದಿಂದ ನಡೆಸಿದ್ದಾರೆ. ಈಗೂ ಸಹ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳೆಲ್ಲ ಆಡಳಿತ ನಡೆಸ್ತಾರೆ ಅಂತ ನನ್ನ ಅನಿಸಿಕೆ. ಈಗ ಮುಲ್ಬಾಲ್ ವಿಚಾರ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಮುಂದೆ ಸಿಹಿ ಸುದ್ದಿ ಕೊಡ್ತೀರಂತ ಆ ಮಾತು ಮುಂದಿನ ಸಿಹಿ ಸುದ್ದಿ ಕೊಡ್ತೀನಿ. ನಮ್ಮ ಮುಖಂಡರುಗಳು ಏನು ಸ್ವಲ್ಪ ಹಂಗಾಗಿ ಇದ್ದಾರೋ ಅದನ್ನು ಮಾತಾಡಿ ಸಿಹಿ ಸುದ್ದಿ ಕೊಡ್ತೀನಿ ಅಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಒಂದೇ ವೇದಿಕೆಯಲ್ಲಿ ಬರೋ ಥರ ಆಗುತ್ತೆ, ಮಾಡ್ತೀವಿ. ಅದನ್ನು ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈ ದಿನ ನಮ್ಮ ಸಮುದಾಯದವರು ಬಂದು ನಮಗೆ ಅಭಿನಂದನೆ ಸಲ್ಲಿಸಿದ್ದಕ್ಕೆ ನನಗೂ ಅಧ್ಯಕ್ಷರು, ಪದಾಧಿಕಾರಿಗಳು ಒಟ್ಟಿಗೆ ಎಲ್ಲರೂ ಬಂದು ನನಗೆ ಅಭಿನಂದನೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಆಗಲಿ, ತಾಲೂಕು ಮಟ್ಟ ಆಗಲಿ, ರಾಜ್ಯ ಮಟ್ಟದಾಗಲಿ ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಪಕ್ಷಕ್ಕೆ ಅಧಿಕಾರ ತರಕ್ಕೆ ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತೀನಿ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.